ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೊನ್ನು ಲೋಕ ಕನ್ನಡ ಲಾಗ್ಸ್. ಫ್ರೆಂಡ್ಸ್, ಇವತ್ತು ಮಾರ್ನಿಂಗು ನಾನು ಕುಡಿಲಿಕ್ಕೆ ಅಂತ ಒಂದು ಗ್ಲಾಸ್ ನೀರನ್ನು ಕಾಯಿಸ್ಕೊತಾ ಇದ್ದೀನಿ. ಹಾಗೆ ರಾತ್ರಿ ಬಾರ್ಲಿ ಅಕ್ಕಿನ ಕೂಡ ನೆನೆಸಿ ಇಟ್ಟಿದ್ದೆ. ಬೆಳಗ್ಗೆ ಎದ್ದು ಒಂದು ಲೋಟ ಗಂಜಿ ಮಾಡಲಿಕ್ಕೆ ಅಂತ ರೆಡಿ ಮಾಡಿಟ್ಕೊಂಡಿದ್ದೆ. ಸೊ ಈ ಕಡೆ ರೈಸು ಕೂಡ ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೀನಿ. ಇವತ್ತು ನಾನು ಟಿಫಿನ್ಗೆ ವಾಂಗಿಬಾತನ್ನು ಮಾಡ್ತಾಯಿದ್ದೀನಿ. ಅದರಿಂದ ವಾಂಗಿಬಾತಿಗೆ ಬೇಕಾಗಿರೋವಂಥ ಐಟಮ್ಸ್ಗಳ್ನೆಲ್ಲದನ್ನು ಇಲ್ಲಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಈ ಕಡೆ ಬಾರ್ಲಿ ಅಕ್ಕಿನೂ ಕೂಡ ಬೇಯಲಿಕ್ಕೆ ಅಂತ ಇಟ್ಟಿದ್ದೀನಿ. ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಅದಾದಮೇಲೆ ನಾನಿಲ್ಲಿ ಸಾಸಿವೆನ ಆ್ಯಡ್ ಮಾಡ್ತಾಯಿದ್ದೀನಿ. ಸಾಸಿವೆ ಹಾಕಿದಾದಮೇಲೆ ಸ್ವಲ್ಪ ಕರಿಬೇವು ಹಾಕಿ ಹೆಚ್ಚಿಟ್ಕೊಂಡಿದ್ದ ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದಮೇಲೆ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಒಂದು ಅರ್ಧ ಸ್ಪೂನಷ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಹಸಿ ವಾಸನೆ ಹೋಗಿದ್ದಾದಮೇಲೆ ಕಟ್ ಮಾಡಿಟ್ಕೊಂಡಿದ್ದ ಒಂದು ಬದನೆಕಾಯಿನೂ ಕೂಡ ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೆರಡು ಕೂಡ ಬೇಯಲಿಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ಸಾಲ್ಟ್ ಹಾಕಿದ್ರೆ ಸ್ವಲ್ಪ ಬೇಗ ಸಾಫ್ಟ್ ಆಗುತ್ತೆ. ಅದಾದಮೇಲೆ ಇಲ್ಲಿ ಕ್ಯಾಪ್ಸಿಕಮ್ನ ನಾನು ಅರ್ಧ ಕಟ್ ಮಾಡಿಟ್ಕೊಂಡಿದ್ದೆ. ಅರ್ಧ ಕ್ಯಾಪ್ಸಿಕಮ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಹಾಕೋದ್ರಿಂದ ಒಂದು ಎಕ್ಸ್ಟ್ರಾ ಫ್ಲೇವರ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ನಾನು ಈ ಮೂರನ್ನು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಹಾಕಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ನಾನು ಇಲ್ಲಿ ಹಸಿಮೆಣಸಿನ್ಕಾಯಿನ ಬಳಸ್ತಾ ಇಲ್ಲ. ಅದರ ಬದಲಾಗಿ ಒಂದು ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ. ಖಾರದ ಪುಡಿನ ಸೇರಿಸ್ಬಿಟ್ಟು ನಾನು ಇದನ್ನು ಎಲ್ಲದಕ್ಕೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನು ಇದಕ್ಕೆ ವಾಂಗಿಬಾತ್ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈ ವಾಂಗಿಬಾತ್ ಪೌಡರು ನಾನೇ ಮನೇಲಿ ರೆಡಿ ಮಾಡಿಟ್ಕೊಂಡಿರೋ ಪೌಡರು. ಇದನ್ನು 4 ಟೀ ಸ್ಪೂನಷ್ಟು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು ತರಕಾರಿಗೆ. ಅದಾದಮೇಲೆ ನಾನು ಇದಕ್ಕೆ ತೆಗೆದಿಟ್ಕೊಂಡಿದ್ದಂಥ ಹುಣಸೆಹಣ್ಣಿನ ರಸನ ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಇದಕ್ಕೆ ಸ್ವಲ್ಪ ಬೆಲ್ಲನ ಸೇರಿಸ್ತಾ ಇದ್ದೀನಿ. ಬೆಲ್ಲ ಮತ್ತು ಹುಳಿ ಮತ್ತು ಉಪ್ಪು ಸೇರಿದ್ರೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಈ ಕಡೆ ನಾನು ಟೀ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಅದಾದಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫೈನಲಿ ನಮಗೆ ವಾಂಗಿಬಾತ್ ಗೊಜ್ಜು ರೆಡಿ ಆಗ್ತಾ ಇದೆ. ರೆಡಿ ಆಯಿತು. ಸೊ ನಾನು ಇಲ್ಲಿ ಅನ್ನನ ಮಾರ್ನಿಂಗು ರೆಡಿ ಮಾಡಿ ಇಟ್ಕೊಂಡಿದ್ದೆ, ಬಿಸಿ ಅನ್ನ. ಸೊ ಈ ಗೊಜ್ಜಿಗೆ ಮಾಡಿಟ್ಕೊಂಡಿರೋ ಅನ್ನನ ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ನೋಡಿಕೊಂಡು ನಮಗೆ ಗೊಜ್ಜಿಗೆ ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ನಾವಿದನ್ನು ಮಿಕ್ಸ್ ಮಾಡ್ಕೋಬೇಕು. ಸೊ ಸ್ವಲ್ಪ ಸ್ವಲ್ಪ ಅನ್ನನೇ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಫೈನಲಿ ನಮಗೆ ವಾಂಗಿಬಾತ್ ರೆಡಿ ಆಯಿತು. ನೆಕ್ಸ್ಟು ನಾನಿಲ್ಲಿ ಬಾರ್ಲಿ ಅಕ್ಕಿ ಆಲ್ರೆಡಿ ಗಂಜಿ ರೆಡಿಯಾಗಿದೆ, ಒಂದು ಗ್ಲಾಸಿಗೆ ತೆಕ್ಕೊತಾ ಇದ್ದೀನಿ. ನೆಕ್ಸ್ಟು ಟೀ ಕೂಡ ರೆಡಿಯಾಗಿತ್ತು, ನಾನು ಟೀ ಕೂಡ ಸೋಸ್ಕೊಂಡೆ. ಅದಾದಮೇಲೆ ನಾನು ನನ್ನ ಮಗಳಿಗೆ ಟಿಫಿನ್ ಬಾಕ್ಸಿಗೆ ವಾಂಗಿಬಾತನ್ನು ಹಾಕ್ತಾಯಿದ್ದೀನಿ. ಅವಳಿಗೆ ಬಾರ್ಲಿ ಅಕ್ಕಿಯಿಂದ ಮಾಡಿದ್ದ ಅನ್ನ ಅಂದರೆ ತುಂಬಾ ಇಷ್ಟ. ಸೊ ಅದನ್ನು ಕೂಡ ಬಾರ್ಲಿ ಅಕ್ಕಿಯಿಂದ ಮಾಡಿದ್ದ ಅನ್ನನೂ ಕೂಡ ಅವಳ ಬಾಕ್ಸಿಗೆ ನಾನು ಹಾಕ್ತಾಯಿದ್ದೀನಿ. ಸೊ ಇದಿಷ್ಟು ವಾಂಗಿಬಾತು ಮತ್ತು ಬಾರ್ಲಿ ಅಕ್ಕಿ ಅನ್ನ, ಒಂದು ಗ್ಲಾಸ್ ಬಾರ್ಲಿ ಅಕ್ಕಿ ಗಂಜಿ, ಇದಿಷ್ಟು ನನ್ನ ಮಗಳದ ಲಂಚ್ ಬಾಕ್ಸ್. ಸೊ 8:13ಗೆ ಅವಳು ವ್ಯಾನ್ 8:13 to 8:15ಗೆ ಅವಳು ಸ್ಕೂಲ್ ಬಸ್ ಕೂಡ ಬಂದುಬಿಡುತ್ತೆ. ಸೊ ರೆಡಿಯಾಗಿದ್ದಾಳೆ. ನನ್ನ ಹಸ್ಬೆಂಡು ಕೂಡ ಅವಳನ್ನು ಸ್ಕೂಲ್ ಬಸ್ಗೆ ಹತ್ತಿಸ್ಬರೋದಕ್ಕೆ ಅಂತ ಹೋಗ್ತಾ ಇದ್ದಾರೆ ಕರ್ಕೊಂಡು. ಸೊ ಸನ್ನು ಹೋಗಿದ್ದಾದಮೇಲೆ ನಾನು ಸ್ನಾನ ಎಲ್ಲದನ್ನು ಮುಗಿಸ್ಕೊಂಡು ಮನೆ ಕೆಲಸ ನೆಲ ಒರೆಸ್ಕೊಳ್ಳೋದೆಲ್ಲ ಮುಗಿಸ್ಕೊಂಡು, ಇವತ್ತು ಶ್ರಾವಣ ಶನಿವಾರ, ಕಡೆ ಶ್ರಾವಣ ಶನಿವಾರ. ಸೊ ನಾನು ಮನೇಲಿ ಕೂಡ ಪೂಜೆನೂ ಕೂಡ ದೇವ್ರದ್ದು ಪೂಜೆನೂ ಕೂಡ ಮುಗಿಸ್ಕೊಂಡಿದ್ದಾಯಿತು. ಪೂಜೆ ಎಲ್ಲ ಆಗಿದ್ದಾದಮೇಲೆ ಮಧ್ಯಾಹ್ನಕ್ಕೆ ನಾನು ಸೊಪ್ಪಿನ ಸಾಂಬಾರು ಕೂಡ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಸೊಪ್ಪಿನ ಸಾಂಬಾರಿಗೆ ನಾನು ಆನಿಯನ್ನು, ಟೊಮೊಟೊ, ಈರುಳ್ಳಿ ಎಲ್ಲದನ್ನು ಹಾಕಿಬಿಟ್ಟು ಮೊಳಕೆ ಕಟ್ಟಿದ್ದು ಹುರುಳಿಕಾಳಿತ್ತು. ಸೊ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಊರಿಂದ ನಾನು ಸೊಪ್ಪನ್ನು ತೊಗೊಂಡು ಬಂದಿದ್ದೆ. ಹಳ್ಳಿಗಳಲ್ಲಿ ನ್ಯಾಚುರಲ್ಲಾಗಿ ಹೊಲದಲ್ಲೇ ಬಿಟ್ಟಿರುತ್ತಲ್ವ ಸೊಪ್ಪು, ಬಿರಿಕೆ ಸೊಪ್ಪು ಅಂತ ಕರೀತಾರೆ ಅದನ್ನು. ಎಲ್ಲ ಥರದ ಸೊಪ್ಪು ಕೂಡ ಮಿಕ್ಸಾಗಿ ಇರುತ್ತೆ. ಸೊ ಆ ಸೊಪ್ಪನ್ನು ನಾನು ಊರಿಗೆ ಹೋದರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಿಲ್ಲ. ಆ ಸೊಪ್ಪನ್ನು ತೊಗೊಂಡು ಬಂದಿದ್ದೆ. ಸೊ ಅದನ್ನು
ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಸೊ ಆ ಸೊಪ್ಪನ್ನು ಕೂಡ ಫೈನಲಿ ನಾನು ಆ್ಯಡ್ ಮಾಡಿ ಮಸ್ಸಪ್ ಮಾಡಲಿಕ್ಕೆ ರೆಡಿ ಮಾಡಿಬಿಟ್ಟು ಕುಕ್ಕರ್ಗೆ ಇಟ್ಬಿಟ್ಟು ಕೂಗಿಸ್ತಾ ಇದ್ದೀನಿ. ಇದ್ರ ಮಧ್ಯೆ ನನ್ನ ಬಟ್ಟೆ ಕೂಡ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಸೊ ಬಟ್ಟೆ ಕೂಡ ಆಗಿದೆ, ಒಣಗಾಕ್ತಾ ಇದ್ದೀನಿ. ಸೊ ಇಷ್ಟೊತ್ತಿಗೆ ಟೈಮ್ ಬಂದು 1 ಗಂಟೆ 1:30 ಗಂಟೆ ಆಗಿತ್ತು. 1:00 ಆರ್ 1:30 ಆಗಿತ್ತು. ಸೊ ಇದೆಲ್ಲ ಕೆಲಸ ಮುಗಿಸ್ಬಿಟ್ಟು ನಾನು ಊಟಕ್ಕೆ ಅನ್ನ, ಮೊಸಪ್ಪು, ಮೊಸರು, ಉಪ್ಪಿನಕಾಯಿ ಕೂಡ ಮಾಡ್ಕೊಂಡು ಊಟ ಕೂಡ ಆಯಿತು. ಇದಾಗಿತ್ತು ನನ್ನ ವ್ಲಾಗ್. ಥ್ಯಾಂಕ್